न तुम तो हम घबराए, मिलो तो आँख चुराए, हमें क्या हो गया है, हमें क्या हो गया है। तुम ही को दिल का राज बताए, तुम ही से राज छुपाए, हमें क्या। ಅಥಣಿ ಲಕ್ಷ್ಮೀದೇವಿ ದೇವಸ್ಥಾನ ರಸ್ತೆ ಅಭಿವೃದ್ಧಿ ಕನಸಾಯಿತೆ. ಅಥಣಿ ಪಟ್ಟಣದ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯೊಂದು ಸಂಪೂರ್ಣ ಹದಗೆಟ್ಟು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾವಿರಾರು ಭಕ್ತರು ಹಾಗೂ ಸ್ಥಳೀಯರು ದಿನನಿತ್ಯ ಸಂಚರಿಸುವ ಈ ರಸ್ತೆ ಅಭಿವೃದ್ಧಿಯ ನಿರೀಕ್ಷೆಯಲ್ಲಿ ಉಳಿದಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಸ್ಥಳೀಯರ ಪ್ರಕಾರ ರಸ್ತೆ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದ್ದರೂ ನೆಲಮಟ್ಟದಲ್ಲಿ ಯಾವುದೇ ಕಾಮಗಾರಿ ನಡೆದಿಲ್ಲ. ದಾಖಲೆಗಳಲ್ಲಿ ಮಾತ್ರ ಅಭಿವೃದ್ಧಿ ಕಾಣಿಸುತ್ತಿದ್ದು, ವಾಸ್ತವದಲ್ಲಿ ರಸ್ತೆ ಗುಂಡಿಗಳಿಂದ ತುಂಬಿ ಅಪಾಯದ ಸ್ಥಾನಗಳು ಪರಿಣಮಿಸಿದೆಂದು ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಸಮೀಪದಲ್ಲಿರುವ ಉದ್ಯಾನವನಕ್ಕೆ ಪ್ರತಿದಿನ ಮಕ್ಕಳು, ಯುವಕರು ಮತ್ತು ಹಿರಿಯ ನಾಗರಿಕರು ವಾಕಿಂಗ್ ಮತ್ತು ವಿಶ್ರಾಂತಿಗಾಗಿ ಆಗಮಿಸುತ್ತಾರೆ. ಆದರೆ ರಸ್ತೆ ದುಸ್ಥಿತಿಯಿಂದಾಗಿ ಬೈಕ್ ಸವಾರರು ಬಿದ್ದು ಗಾಯಗೊಂಡಿರುವ ಹಲವು ಘಟನೆಗಳು ನಡೆದಿವೆ. ಈ ಸಮಸ್ಯೆ ಕುರಿತು ಅನೇಕ ಬಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೇವಲ ಭರವಸೆಗಳಷ್ಟೇ ಸಿಕ್ಕಿವೆ. ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಂಡು ಸಾರ್ವಜನಿಕರ ಸಂಕಷ್ಟಕ್ಕೆ ಪರಿಹಾರ ಒದಗಿಸಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ಸರ್, ಈ ರಸ್ತೆ ಲಕ್ಷ್ಮೀಗುಡಿ ರಸ್ತೆ ಅಂತಾರೆ. ಇದಕ್ಕೆ ಪಕ್ಕ ಪಾರ್ಕ್ ಇದೆ. ಚಿಕ್ಕ ಚಿಕ್ಕ ಮಕ್ಕಳು ದಿನನಿತ್ಯ ಪಾರ್ಕಕ್ಕೆ ಸಾಯಂಕಾಲ 5 ಗಂಟೆ ಸುಮಾರು ಬರ್ತಾರೆ. ಈ ರಸ್ತೆ, ಈ ಪಾರ್ಕು, ಈ ನಗರ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಅಥಣಿ ಹಿರಿಯರಾಗಲಿ, ನಾಗರಿಕರಾಗಲಿ, ಚಿಕ್ಕ ಮಕ್ಕಳಾಗಲಿ, ಆಮೇಲೆ ಪ್ರೆಗ್ನೆಂಟ್ ಇರುವಂಥ ಹೆಣ್ಮಕ್ಳಾಗಲಿ, ಎಲ್ರಿಗೂ ಮೇನ್ ಬರುವಂಥ ರಸ್ತೆ ಇದು ಶ್ರೀ ಲಕ್ಷ್ಮೀ ಗುಡ್ಡದ ಗಾರ್ಡನ್ ಇದೆ. ಇಲ್ಲಿ ಬರುವಂಥವ್ರಿಗೆ ಏನು ಸಮಸ್ಯೆ ಆಗೈತಾರ, ರೋಡ್ ತುಂಬ ಹದಗೆಟ್ಟೈತಿ. ಇಲ್ಲಿ ಓಲ್ಡ್ ಏಜ್ದವ್ರಿಗೆ, ವಯಸ್ಸಾದವ್ರಿಗೆ ಬರ್ಲಿಕ್ಕೆ ತೊಂದರೆ ಆಗತೈತಿ. ಆಮೇಲೆ ಚಿಕ್ಕ ಮಕ್ಕಳು ಹಾದಾಡಕ್ಕೆ ತೊಂದರೆ ಆಗತೈತಿ. ಆಮೇಲೆ ಗರ್ಭಿಣಿಯರಿಗಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಿಂಗಾಗಿ ಈ ರೋಡ್ ಬಗ್ಗೆ ಏನೈತಿ, ಸ್ಥಳೀಯರು ಏನೈತಿ, ಇದಕ್ಕೆ ಸಂಬಂಧಪಟ್ಟ ಇಲಾಖೆದವ್ರು ಇದು ಮುತುವರ್ಜಿ ವಹಿಸಿ ಇದನ್ನು ತರಾತುರಿಯಲ್ಲಿ ರೋಡನ್ನು ಡಾಂಬರೀಕರಣ ಮಾಡ್ಬೇಕಂತೇಳಿ ಈ ಸಾರ್ವಜನಿಕರ ಮುಖಾಂತರ ನಾವು ಮನವಿ ಮಾಡ್ಬೋದು. ಸರ್, ಈ ರಸ್ತೆ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು? ಸರ್, ಇದು ಲಕ್ಷ್ಮೀಗುಡಿ ಫಾರೆಸ್ಟ್ ರಸ್ತೆ ರೀ. ಫಾರೆಸ್ಟಿಗೆ ಹೋಗೋದಂಥದ್ದು. ಇಲ್ಲಿ ಗಾರ್ಡನ್ ಅದ, ಮಂದಿ ಅದ, ಟ್ರಾಫಿಕ್ಕು ಜಾಸ್ತಿ ಆಗುತ್ತೆ. ಇದು ರೋಡ್ ಭಾಳ ಹಾಳಾಗ್ಯದ. ಇದನ್ನು ಏನಾದರೂ ಮಾಡಿ ಆಡಳಿತ ವ್ಯವಸ್ಥೆ ಶುದ್ಧ ಮಾಡಿ ಇದನ್ನು ಚಲೋ ಮಾಡಬೇಕು, ಇದಕ್ಕೆ ಖರ್ಚು ಹಾಕಿ ಇದನ್ನು ಮಾಡ್ಬೇಕಂತ ಹೇಳಿದ್ದೀವಿ ರೀ. 2-3 ಸಲ ಇದನ್ನು ಮನವಿನೂ ಕೊಟ್ಟಿದ್ದೀವಿ, ಮಾಡಿಲ್ಲ. ಆದರೂ ಮಾಡಿಲ್ಲ. ಇಲ್ಲ, ದಿನನಿತ್ಯ ಎಷ್ಟು ಜನಸಂಖ್ಯೆ ಹಾದಾಡ್ತದೆ ಸರ್ ಇಲ್ಲಿ ಕಡಿಮೆ ಅಂದರೂ ದಿವಸ ಒಂದು 500-600 ಒಂದು 100 ಗಾಡಿ ರೀ ಅಡ್ಡಾಡ್ತಾವೆ ರೀ. ಒಳಗಿನ ಗಾಡಿ ಹೋಗುವಂಥ, ಇಲ್ಲಿ ಮ್ಯಾಲೆ ಲಕ್ಷ್ಮೀಗುಡಿಗೆ ಹೋಗುವಂಥವ್ರು, ಆಮೇಲೆ ಆಚೆ ಇದು ನೀರಾವರಿ ಇಲಾಖೆ ಆಫೀಸ್ಗೆ ಹೋಗೋರು ಈ ರೋಡಿಗೆ ಕಾಯಂ ಅಡ್ಡಾಡ್ತಾರೆ ಸರ್. ಇಲ್ಲಿಗ ಇದ್ರ ಪಕ್ಕನೇ ಪಾರ್ಕ್ ಇದೆ, ಮಕ್ಕಳು ಆಟ ಆಡೋ ಪಾರ್ಕ್ ಇದೆ ರೀ. ಆ ಪಾರ್ಕಿಗೂ ದಿವಸ ಏನಿಲ್ಲ ಅಂದ್ರೂ 100-200 ಜನ ಬಂದೇ ಬರ್ತದೆ. ಅಲ್ಲಿ ನಡ್ಕೊತ ಬರ್ತಾರೆ, ಬೈಕ್ ಮೇಲೆ ಬರ್ತಾರೆ, ಕಾರುಗಳು ಬರ್ತಾವ. ಈಗ ಟೋಟಲಿ ನಿಮಗೆ ಈ ರಸ್ತೆ ಏನಾಗಬೇಕಾಗಿದೆ ಸರ್? ಇದನ್ನ ರಸ್ತೆ ಇಂಪ್ರೂವ್ಮೆಂಟ್ ಮಾಡಬೇಕು. ಸ್ವಲ್ಪ ದೊಡ್ಡದು ಮಾಡಿ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಸಿಂಗಲ್ ರೋಡ್ ಅದ, ಇದನ್ನು ಸ್ವಲ್ಪ ಡಬಲ್ ಮಾಡಿ ದೊಡ್ಡದು ಮಾಡಿ ಮಾಡ್ಬೇಕಂತೇಳಿ. ಅಂದ್ರೆ ನಗರದ ಮುಖ್ಯ ರಸ್ತೆನೇ ಇದೆ ರೀ ಈಗ ಸದ್ಯ. ಈಗ ಅದು ಸ್ವಲ್ಪ ಅನುಕೂಲ ಆಗಬೇಕು. ಆಡಳಿತ ವ್ಯವಸ್ಥೆ ಇದ್ರ ಬಡಗಡೆ ಗಮನ ಕೊಡಬೇಕು ಅನ್ನೋದು ನಮ್ಮ ಆಸೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಪ್ರಶಾಂತ್ ಚಂಡಿಕೆ ಅಂತೇಳಿ. ಓಕೆ. ಊರು ಸರ್? ಅಥಣಿ ಪಟ್ಟಣ ಸರ್? ಹಾಂ ಸರ್, ಅಥಣಿ ಪಟ್ಟಣ. ಓಕೆ.